ನೀವು ಕೇಳ್ತಾ ಇರೋ ವಿಷಯ ನಿಮ್ಮದೇ ಸ್ವಂತ ಮಸ್ತಿಷ್ಕದ ಒಳಗೆ ಒಂದು ಅಪರಿಮಿತ ಮತ್ತು ಅದೃಶ್ಯವಾದ ಶಕ್ತಿಯು ನಿದ್ರಿಸ್ತಾ ಇದೆ. ನೀವೇನಾದರೂ ಯಾವುದಾದ್ರೂ ವಿಧಾನದ ಮೂಲಕ ಜಾಗೃತಗೊಳಿಸಿದ್ರಿ ಅಂದರೆ ನೀವು ಯಾರದೇ ಆದರೂ ಅವರ ಮನಸ್ಸನ್ನು ಓದಬಹುದು. ನೀವು ನಿಮ್ಮ ಫೋಕಸನ್ನು ಲೇಸರ್ ಕಿರಣದಂತೆ ಮಾಡಿಬಿಡಬಹುದು ಮತ್ತು ಈ ಬ್ರಹ್ಮಾಂಡದಲ್ಲಿನ ಆಳವಾದ ರಹಸ್ಯವನ್ನು ತಿಳ್ಕೊಳ್ಬಹುದು. ಇವತ್ತು ನಾವುಗಳು ಪ್ರಾಚೀನ ಮತ್ತು ನಿಗೂಢವಾದ ಸಿದ್ಧಾಂತದ ಆಳವನ್ನು ಪರಿಶೀಲಿಸಲಿದ್ದೇವೆ. ಇದನ್ನೇ ಈ ಜಗತ್ತು ತ್ರಾಟಕ ಎಂಬ ಹೆಸರಿನಿಂದ ಗುರುತಿಸುತ್ತೆ. ಈ ವಿಡಿಯೋ ಮುಂದುವರಿಸುವ ಮೊದಲು ಈ ಡಿಸ್ಕ್ಲೈಮ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಬಹಳ ನಿಗೂಢ ಮತ್ತು ಪ್ರಾಚೀನ ವಿಜ್ಞಾನವನ್ನು ಆಧರಿಸಿದೆ. ಈ ಜ್ಞಾನ ವೇದ, ಪುರಾಣ, ವೈಜ್ಞಾನಿಕತೆಯ ಅನ್ವೇಷಣೆಯ ಆಧಾರಿತವಾಗಿದೆ. ಇದು ಶೈಕ್ಷಣಿಕ ಮತ್ತು ಮಾಹಿತಿ ಉದ್ದೇಶಗಳಿಗಾಗಿ ಮಾತ್ರ ಆಧರಿಸಿದೆ. ಇದಕ್ಕಾಗಿಯೇ ಯಾವುದೇ ಭೌತಿಕ, ಮಾನಸಿಕ ಅಥವಾ ಕಣ್ಣಿನ ವ್ಯಾಯಾಮಗಳನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಿ. ವಿಶೇಷವಾಗಿ ನಿಮಗೆ ಕಣ್ಣುಗಳಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅಥವಾ ಮಾನಸಿಕ ಸಮಸ್ಯೆ ಇದ್ದರೂ ಖಂಡಿತವಾಗಿ ಸಂಪರ್ಕ ಮಾಡಿನೇ ಪ್ರಾರಂಭಿಸಬೇಕು. ತ್ರಾಟಕ ಒಂದು ಅಂಧವಿಶ್ವಾಸ ಅಲ್ಲ, ಬದಲಿಗೆ ಇದೊಂದು ಮಾನವನ ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಅತ್ಯಂತ ಸುಧಾರಿತ ಮತ್ತು ನಿಖರವಾದ ಪ್ರಯೋಗವಾಗಿರುತ್ತೆ. ಹಾಗೂ ಇದನ್ನು ಬಹಳ ಸರಳವಾದ ಭಾಷೆಯಲ್ಲಿ ತಿಳ್ಕೊಳ್ಳೋದಾದರೆ, ತ್ರಾಟಕ ಅಂದರೆ ಯಾವುದೇ ಒಂದು ಬಿಂದು ಆಗಿರ್ಬೋದು, ವಸ್ತು ಅಥವಾ ಜ್ವಾಲೆಯನ್ನು ನಿರಂತರವಾಗಿ ಕಣ್ಣು ಮಿಟುಕಿಸ್ತಲೇ ಸಾಧ್ಯವಾದಷ್ಟು ಕಾಲ ನೋಡೋದಾಗಿರುತ್ತೆ. ಎಲ್ಲಿವರೆಗಂದರೆ ನಿಮ್ಮ ಕಣ್ಣುಗಳಲ್ಲಿ ನೀರು ಸುರಿಯುವವರೆಗೂ. ಆಧುನಿಕ ಮನೋವಿಜ್ಞಾನ ಮತ್ತು ನರವಿಜ್ಞಾನವು ನಮ್ಮ ಕಣ್ಣುಗಳ ಚಾಲನೆಯನ್ನು ನಂಬುತ್ತೆ ಹಾಗೂ ನಮ್ಮ ಮನಸ್ಸಿನ ವಿಚಾರಗಳ ಜೊತೆ ಡೈರೆಕ್ಟ್ ಕನೆಕ್ಷನ್ನಲ್ಲಿರುತ್ತೆ ಅಂತ ಒಪ್ಕೊಂಡ್ಬಿಟ್ಟಿದೆ. ನಮ್ಮ ಕಣ್ಣುಗಳು ಬಿಡದಲೇ ಆ ಕಡೆ ಈ ಕಡೆ ಡಿಸ್ಟ್ರ್ಯಾಕ್ಟ್ ಆಗ್ತಿದ್ರೆ ನಿಮ್ಮ ಮನಸ್ಸು ಕೂಡ ಅಶಾಂತತೆಯಲ್ಲಿರುತ್ತೆ ಮತ್ತು ನಿಮ್ಮ ಮನಸ್ಸು ಕೂಡ ಚಂಚಲವಾಗಿರುತ್ತೆ. ಒಳಗೆ ಆಲೋಚನೆಗಳ ಸುಂಟುರು ಗಾಳಿ ಬೀಸ್ತಾ ಇರುತ್ತೆ. ನೀವು ಹೇಗೆ ಕಣ್ಣುಗಳನ್ನು ಯಾವುದಾದ್ರೂ ಒಂದು ಜಾಗದ ಮೇಲೆ ಸಂಪೂರ್ಣವಾಗಿ ಸ್ಥಿರವಾಗಿಸ್ತೀರೋ, ನಿಮ್ಮ ಮಸ್ತಿಷ್ಕದ ತರಂಗಗಳು ತನಗ್ತಾನೆ ಮುಗಿಯುತ್ತಾ ಬಂದುಬಿಡುತ್ತೆ. ಇನ್ನು ನೀವು ಆಳವಾದ ಶೂನ್ಯತೆಯಲ್ಲಿ ಒಂದಾಗ್ತಾ ಇರ್ತೀರ. ಮಹರ್ಷಿ ಪತಂಜಲಿಯವರ ಯೋಗ ಸೂತ್ರದಲ್ಲಿ, ಮುನಿ ಘೇರಂಡ ಅವರ ಘೇರಂಡ ಸಂಹಿತ ಪ್ರಾಚೀನ ಗ್ರಂಥಗಳಲ್ಲಿ ತ್ರಾಟಕವನ್ನು ಮಾನಸಿಕ ಶುದ್ಧೀಕರಣ, ಏಕಾಗ್ರತೆಯ ಸಾಧನ ಎಂದು ಪರಿಗಣಿಸಲಾಗಿದೆ ಮತ್ತು ಅನಿಯಮತೆಯ ಶಕ್ತಿಗಳನ್ನು ಜಾಗೃತಗೊಳಿಸಲು ಅತ್ಯಂತ ಪರಿಣಾಮಕಾರಿ. ಅವರು ಪ್ರಬಲ ಮಾರ್ಗಗಳನ್ನು ಬಹಿರಂಗಪಡಿಸಿದ್ದಾರೆ. ಈ ನಿಗೂಢ ವಿದ್ಯೆಯನ್ನು ಅಭ್ಯಾಸ ಮಾಡುವ ವ್ಯಕ್ತಿಯ ಕಣ್ಣುಗಳು ಒಂದು ಎಂಥ ಶಕ್ತಿಶಾಲಿ ಚುಂಬಕದಂಥ ಆಕರ್ಷಣೆಯನ್ನು ಪಡೆದುಕೊಳ್ಳುತ್ತದೆ. ಯಾವುದೇ ಸಾಮಾನ್ಯ ವ್ಯಕ್ತಿ ಆ ಕಣ್ಣುಗಳ ನೋಟವನ್ನು ತುಂಬ ಸಮಯದವರೆಗೂ ಎದುರಿಸಲು ಆಗೋದಿಲ್ಲ. ಅಲ್ಲಿಗೇನು, ತ್ರಾಟಕ ಅಂದ ಕೂಡಲೇ ಒಂದು ಮೇಣದ ಬತ್ತಿ ಇಲ್ಲ ದೀಪದ ಜ್ವಾಲೆಯನ್ನು ತೀಕ್ಷ್ಣವಾಗಿ ನೋಡೋದಷ್ಟೇ ಆಗಿದೆಯಾ? ಖಂಡಿತವಾಗಿಯೂ ಇಲ್ಲ. ತ್ರಾಟಕ ಒಂದು ಬಹಳ ದೊಡ್ಡ ಆಳವಾದ ವಿಜ್ಞಾನ ಆಗಿದೆ. ಇದನ್ನು ಮುಖ್ಯವಾಗಿ 3 ರಹಸ್ಯವಾದ ಅತೀಂದ್ರಿಯ ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಬಾಹ್ಯ ತ್ರಾಟಕ, ಎರಡನೆಯದು ಮಧ್ಯ ತ್ರಾಟಕ, ನಂತರ ಆಂತರಿಕ ತ್ರಾಟಕ ಎಂದು ವಿಂಗಡಣೆ ಮಾಡಲಾಗಿದೆ. ಇವುಗಳಲ್ಲಿ ಒಂದೊಂದು ತ್ರಾಟಕವು ತನ್ನದೇ ಆದ ವಿಶೇಷತೆಗಳನ್ನು ಒಳಗೊಂಡಿದೆ, ಪ್ರಾಮುಖ್ಯತೆಯನ್ನು ಹೊಂದಿದೆ, ತನ್ನದೇ ಆದ ಶಕ್ತಿ ಮತ್ತು ವಿಭಿನ್ನತೆಯ ಪ್ರಪಂಚವನ್ನು ಒಳಗೊಂಡಿದೆ. ಬಾಹ್ಯ ತ್ರಾಟಕ ನಿಮ್ಮನ್ನು ಪ್ರಕೃತಿಯ ಊರ್ಜಾ ಜೊತೆ ಸೇರಿಸುತ್ತೆ. ಮಧ್ಯ ತ್ರಾಟಕ ನಿಮ್ಮ ಚಂಚಲ ಮನಸ್ಸನ್ನು ಸಂಪೂರ್ಣವಾಗಿ ಬಂಧಿಸುತ್ತೆ ಮತ್ತು ಆಂತರಿಕ ತ್ರಾಟಕವು ನಿಮ್ಮ 3ನೇ ಕಣ್ಣು ಅಂದರೆ ಆಜ್ಞಾಚಕ್ರದ ಬೀಗ ತೆರೆಯುತ್ತೆ. ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಜೀವನದಲ್ಲಿ ಯಾವಾಗಾದರೂ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಮೇಣದ ಬತ್ತಿ ಇಲ್ಲ ಯಾವುದೇ ಬಿಂದುವನ್ನು ನಿರಂತರವಾಗಿ ನೋಡೋ ಪ್ರಯತ್ನ ಮಾಡಿದ್ದೀರಿ? ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ. ಇದರಿಂದ ನಮಗೆ ಗೊತ್ತಾಗುತ್ತೆ ನೀವು ಈ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟು ಉತ್ಸಾಹದಲ್ಲಿದ್ದೀರಾ ಅಂತ. ಈಗ ತಿಳ್ಕೊಳ್ಳೋಣ ಹೊರಗಿನ ಬಾಹ್ಯ ತ್ರಾಟಕದ ಅದ್ಭುತ ಉಪಯೋಗಗಳನ್ನು ಮತ್ತು ಅದರ ರಹಸ್ಯಗಳನ್ನು. ಬಾಹ್ಯ ತ್ರಾಟಕದಲ್ಲಿ ಬಹಳ ದೂರದ ವಸ್ತು ಅಂದರೆ ಚಂದ್ರ, ನಕ್ಷತ್ರ, ಮುಳುಗ್ತಾ ಇರೋ ಸೂರ್ಯನನ್ನು ಇಲ್ಲ ಯಾವುದಾದ್ರೂ ಪರ್ವತದ ಶಿಖರವನ್ನು ಕಣ್ಣು ಮಿಟುಕಿಸ್ತಲೇ ನೋಡೋದಾಗಿರುತ್ತೆ. ಈ ಅಭ್ಯಾಸ ನಿಮ್ಮ ಕಣ್ಣುಗಳ ದೃಷ್ಟಿಯನ್ನು ಸುಧಾರಿಸೋದಲ್ಲದೆ ಪ್ರಕೃತಿಯ ಶಾಂತತೆಯನ್ನು ಅನುಭವ ಮಾಡೋಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಎಲ್ಲ ನಿರಾಶೆ, ಆ್ಯಂಗ್ಸೈಟಿ, ಡಿಪ್ರೆಷನ್ ಸ್ವಲ್ಪ ದಿನಗಳಲ್ಲೇ ಮಾಯವಾಗಿಬಿಡುತ್ತೆ. ನಂತರ ಬರೋದು ಮಧ್ಯ ತ್ರಾಟಕ. ಇದು ನಮ್ಮ ಹತ್ತಿರದ ವಸ್ತು, ದೀಪದ ಜ್ವಾಲೆಯನ್ನು ಇಲ್ಲ ಕಪ್ಪು ಚುಕ್ಕಿ
ಇಲ್ಲ ಯಾವುದಾದ್ರೂ ಕ್ರಿಸ್ಟಲ್ ಬಾಲ್ ಆಗಿರ್ಬೋದು ನೋಡೋದಾಗಿರುತ್ತೆ. ಈ ಅಭ್ಯಾಸ ನಿಮ್ಮ ಫೋಕಸನ್ನು ಎಷ್ಟೊಂದು ಶಾರ್ಪ್ ಮಾಡುತ್ತೆ ಅಂದರೆ, ನೀವು ಗಂಟೆಗಟ್ಟಲೆ ಏನು ಕೆಲಸ ಮಾಡ್ತಾಯಿದ್ರೋ ಅದನ್ನು ಕೇವಲ ನಿಮಿಷಗಳಲ್ಲೇ ಮಾಡೋಕ್ಕೆ ಪ್ರಾರಂಭಿಸ್ತೀರಾ. ಸೈಂಟಿಫಿಕ್ಕಾಗಿ ಹೇಳಬೇಕಂದ್ರೆ ಇದು ನಿಮ್ಮ ಮೈಂಡ್ನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ನ ಸಕ್ರಿಯಗೊಳಿಸುತ್ತೆ. ಇದು ನೀವು ನಿರ್ಣಯ ತಗೊಳ್ಳೋ ಬಗ್ಗೆ ಆಗಿರ್ಬೋದು, ನಿಮ್ಮ ಗಮನ ಹರಿಸೋಕೆ ಬಹಳ ಮುಖ್ಯವಾಗಿರೋ ಕೇಂದ್ರವಾಗಿದೆ. ಇದರಿಂದ ವ್ಯಕ್ತಿಯ ಒಳಗೆ ಒಂದು ಅದ್ಭುತ ಆತ್ಮವಿಶ್ವಾಸ ಮತ್ತು ತೀಕ್ಷ್ಣತೆ, ಶಾರ್ಪ್ ಮೆಮೊರಿ ಮತ್ತು ಬಲವಾದ ಇಚ್ಛಾಶಕ್ತಿ ಹುಟ್ಟಿಕೊಳ್ಳುತ್ತೆ. ಇದರಿಂದ ನಿಮ್ಮ ಜೀವನದ ಯಾವುದೇ ಲಕ್ಷ್ಯ ಆಗಿರಲಿ ಬಹಳ ಸುಲಭವಾಗಿ ಪಡ್ಕೋಬೋದಾಗಿದೆ. ಆದರೆ ಸ್ವಲ್ಪ ನಿಂತ್ಕೊಳ್ರಿ, ಈ ತ್ರಾಟಕದಲ್ಲಿ ಇಷ್ಟೊಂದು ಚಮತ್ಕಾರಿ ಉಪಯೋಗಗಳಿದ್ದರೆ ಪ್ರತಿಯೊಬ್ಬರು ಇದನ್ನು ಬಳಸ್ಕೊಂಡು ಸೂಪರ್ ಹ್ಯೂಮನ್ ಆಗ್ಬೋದಿತ್ತಲ್ಲ. ಶಿವ ಸಂಹಿತೆ ಮತ್ತು ಯೋಗದ ಎಷ್ಟೊಂದು ಪಠ್ಯ ಗುಪ್ತ ಗ್ರಂಥಗಳಲ್ಲಿ ಬಹಳನೇ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದ್ದಾರೆ. ತ್ರಾಟಕ 2 ಅಲುಗಿನ ಕತ್ತಿ ಅಂತ ತಿಳಿಸಿದ್ದಾರೆ. ಏನಾದರೂ ಇದನ್ನು ಯಾವುದೇ ಸರಿಯಾದ ನಿಯಮ ಇಲ್ದಲೆ, ಗುರುವಿನ ಮಾರ್ಗದರ್ಶನ ಇಲ್ದಲೆ ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ಇದರ ತೊಂದರೆ ತುಂಬ ಹೆಚ್ಚಾಗಬಹುದು. ಅಂದರೆ ತಪ್ಪಾದ ರೀತಿಯಲ್ಲಿ ಮಾಡಿದಾಗ ಭ್ರಮೆ ಹೆಚ್ಚಾಗಬಹುದು. ನೀವು ತಿಳ್ಕೊಳ್ಬೇಕು, ತ್ರಾಟಕದಿಂದ ಒಂದು ಸಮಯ, ಎಂಥ ಸಮಯ ಬರುತ್ತೆ ಅಂದರೆ ನಿಮ್ಮ ಮುಂದೆ ಇರೋ ವಸ್ತು ದಿಢೀರಂತ ಮಾಯವಾಗಿಬಿಡುತ್ತೆ. ಗಾಢವಾದ ಕತ್ತಲೆಯಲ್ಲಿ ರಹಸ್ಯವಾಗಿರೋ ಆಕೃತಿಗಳು ಕಾಣಿಸೋಕೆ ಶುರುವಾಗುತ್ತೆ. ಕೊನೆಗೆ ಆ ಆಕೃತಿಗಳು ಏನನ್ನು ತಿಳಿಸುತ್ತೆ. ಮತ್ತು ತ್ರಾಟಕದಲ್ಲಿ ಎಲ್ಲದಕ್ಕಿಂತ ಶಕ್ತಿಶಾಲಿಯ ಪ್ರಕಾರ ಏನಂದರೆ ಆಂತರಿಕ ತ್ರಾಟಕ. ಹೇಗೆ ವ್ಯಕ್ತಿಯನ್ನು ಭೂತಕಾಲ, ಭವಿಷ್ಯವನ್ನು ನೋಡಲು ತಯಾರು ಮಾಡಿಬಿಡುತ್ತೆ. ವ್ಯಕ್ತಿ ಹೇಗೆ ರಹಸ್ಯಮಯ ಅಭ್ಯಾಸ ಮಾಡ್ತಾರೋ ಆ ಮಾಡೋ ಸಮಯ ಎದುರುಗಿಟ್ಟಿರೋ ವಸ್ತುಗಳು, ಜನರು ಮಾಯವಾಗೋಕ್ಕೆ ಶುರುವಾಗುತ್ತೆ. 4 ಕಡೆನೂ ಆಳವಾದ ಅಂಧಕಾರ ತುಂಬಿಕೊಳ್ಳುತ್ತೆ. ಹೇಳಬೇಕಂದ್ರೆ ನಿಮ್ಮ ಮೈಂಡ್ನ ಒಂದು ಹೊಸ ಆಯಾಮಕ್ಕೆ ಪ್ರವೇಶ ಮಾಡೋಕ್ಕೆ ಸಂಕೇತ ಆಗಿರುತ್ತೆ. ಸೈಂಟಿಫಿಕ್ ಭಾಷೆಯಲ್ಲಿ ಹೇಳೋದಾದರೆ ರೋಕ್ಸ್ಲರ್ ಎಫೆಕ್ಟ್ ಅಥವಾ ನರಗಳ ರೂಪಾಂತರ ಅಂತಲೂ ಕರೆಯುತ್ತಾರೆ. ಯಾವಾಗ ನಮ್ಮ ಕಣ್ಣುಗಳು ಒಂದೇ ಬಿಂದುವಿನ ಮೇಲೆ ಸ್ಥಿರವಾಗಿಬಿಡುತ್ತೋ ನಮ್ಮ ಮೈಂಡ್ನ ವಿಜುವಲ್ ಕಾರ್ಟೆಕ್ಸ್ನ ಸುತ್ತಮುತ್ತಲಿನ ಅನಾವಶ್ಯಕ ಇನ್ಫಾರ್ಮೇಷನ್ನ ಅಳಿಸಾಕೋಕೆ ಶುರು ಮಾಡುತ್ತೆ. ಆದರೆ ಆಧ್ಯಾತ್ಮಿಕ ಮತ್ತು ದಾರ್ಶನಿಕರ ದೃಷ್ಟಿಕೋನದಿಂದ ಇದು ಒಂದು ಮ್ಯಾಜಿಕ್ನ ಕ್ಷಣ ಆಗಿರುತ್ತೆ. ಯಾವಾಗ ನಿಮ್ಮ ಮನಸ್ಸು ಹೊರಗಿನ ಭೌತಿಕ ಜಗತ್ತಿನ ಜೊತೆ ತನ್ನ ಸಂಪರ್ಕವನ್ನು ದೂರ ಮಾಡಿ ನಿಮ್ಮ ಅವಚೇತನ ಮನಸ್ಸಿನ ಜೊತೆ ಆಳವಾದ ಅನಂತತೆಯಲ್ಲಿ ಇಳಿಯೋಕ್ಕೆ ಶುರು ಮಾಡುತ್ತೋ ಆಗ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಗಾಢವಾದ ಕಗ್ಗತ್ತಲನ್ನು ನೋಡಿ ಗಾಬರಿಗೊಳ್ತಾರೆ. ಅಲ್ಲಿಗೆ ಅವರ ಏಕಾಗ್ರತೆ ಮುರಿದು ಬೀಳುತ್ತೆ. ಆದರೆ ಒಬ್ಬ ನಿಜವಾದ ಸಾಧಕ ಇದೇ ಕತ್ತಲೆಯ ಒಳಗೆ ಬಚ್ಚಿಟ್ಕೊಂಡಿರೋ ವಿಶ್ವದ ಆಳವಾದ ರಹಸ್ಯವನ್ನು ನೋಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದನೇ ಪ್ರಾರಂಭವಾಗುತ್ತೆ ನಿಜವಾದ ಮನೋವಿಜ್ಞಾನ ಮತ್ತು ನಿಮ್ಮೊಳಗೆ ಅಡಗಿರುವ ಅಪರಿಮಿತ ಶಕ್ತಿಗಳ ಆಟ. ತ್ರಾಟಕ ಅಭ್ಯಾಸದಲ್ಲಿ ಬೇರೆ ಬೇರೆ ರೀತಿಯ ವಿಭಿನ್ನ ವಸ್ತುಗಳನ್ನು ಆರಿಸ್ಕೊಳ್ಳೋದ್ರಿಂದ ವಿಭಿನ್ನ ರೀತಿಯ ರಹಸ್ಯಮಯ ಪರಿಣಾಮಗಳನ್ನು ಪಡ್ಕೊಳ್ತೀರಾ. ಮತ್ತು ಇದರ ಪ್ರಯೋಜನಗಳು, ಅನಾನುಕೂಲತೆಗಳು ಕೂಡ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಹೇಗಂದರೆ ಒಂದು ತ್ರಾಟಕ ನಿಮ್ಮ ಚಂಚಲವಾದ ವಿಚಾರಗಳನ್ನು ಒಂದೇ ಕಡೆ ಬಂಧಿಸಿ ನಿಮ್ಮ ಫೋಕಸನ್ನು ತಪ್ಪದಂತೆ ಮಾಡುತ್ತೆ. ಅದೇ ದರ್ಪಣ ತ್ರಾಟಕ. ಆದರೆ ಕನ್ನಡಿಯಲ್ಲಿ ನಿಮ್ಮದೇ ಕಣ್ಣುಗಳನ್ನು ನೋಡೋದ್ರ ಅಭ್ಯಾಸ ಮನೋವಿಜ್ಞಾನದ ಪ್ರಕಾರ ಜಗತ್ತಿನ ಅತ್ಯಂತ ದೊಡ್ಡ ಅಪಾಯಕಾರಿ ಮತ್ತು ದೋಷಾತೀತ ಇನ್ಫ್ಯಾಲಿಬಲ್ ಪ್ರಯೋಗವೆಂದು ಪರಿಗಣಿಸಲಾಗಿದೆ. ಕಾರ್ಲ್ ಜಂಗ್ ಅವರ ಮನೋವಿಜ್ಞಾನದ ಪ್ರಕಾರ ನಿಮ್ಮೊಳಗೆ ಶ್ಯಾಡೋ ಸೆಲ್ಫ್, ಅಂದರೆ ನೀವು ನಿಮ್ಮ ಸ್ವಂತ ಕಣ್ಣುಗಳನ್ನು ಆಳವಾಗಿ ಯಾವಾಗ ನೋಡ್ತಿರ್ತೀರೋ ಈ ಜಗತ್ತಿಗೆ ತೋರಿಸಿರೋದಿಲ್ಲ, ಆ ನಿಮ್ಮ ಗುಪ್ತ ರೂಪವು ಹೊರಗೆ ಬರೋಕ್ಕೆ ಶುರುವಾಗುತ್ತೆ. ನಿಜ ಏನು ಅಂದರೆ ಈ ರೂಪವನ್ನು ನಿಮ್ಮಿಂದನೂ ಮುಚ್ಚಿಟ್ಟಿದ್ರಿ. ಇದರಿಂದ ಆ ವ್ಯಕ್ತಿಗೆ ತನ್ನದೇ ಮುಖದ ಬದಲಿಗೆ ಭಯಾನಕ ಮುಖ ಕಾಣಿಸೋಕೆ ಶುರುವಾಗುತ್ತೆ. ಹಿಂದಿನ ಜನ್ಮದ ಆಕೃತಿಗಳು, ಹಿಂದಿನ ಮುಖಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಒಬ್ಬ ವ್ಯಕ್ತಿಯ ಮನಸ್ಸು ಬಲವಾಗಿಲ್ಲದಿದ್ದರೆ ಆ ವ್ಯಕ್ತಿ ಖಿನ್ನತೆಗೊಳಗಾಗ್ತಾರೆ, ಇಲ್ಲ ಭಯಂಕರ ಮಾನಸಿಕ ಆಘಾತಕ್ಕೆ ಒಳಗಾಗ್ಬಿಡ್ತಾರೆ. ಇದ್ರ ಸಲುವಾಗಿಯೇ ಶಾಸ್ತ್ರಗಳಲ್ಲಿ ಪದೇ ಪದೇ ಎಚ್ಚರಿಕೆ ನೀಡಿದ್ದಾರೆ. ಗುರುವಿನ ಸಹಕಾರವಿಲ್ಲದೆ ದರ್ಪಣದ ತ್ರಾಟಕ ಮಾಡೋ ಹಾಗಿಲ್ಲ. ಉನ್ನತ ಮಟ್ಟದ ತ್ರಾಟಕ ಯಾವತ್ತಿಗೂ ಮಾಡಲೇಬಾರ್ದು. ಇಲ್ಲಿಂದನೇ ಶುರುವಾಗುತ್ತೆ ತ್ರಾಟಕದ ಅತ್ಯಂತ ಶಕ್ತಿಶಾಲಿ ರಹಸ್ಯಮಯ ರೂಪ, ಅಂದರೆ ಆಂತರಿಕ ತ್ರಾಟಕ ಎಂದು ಹೇಳಲಾಗುತ್ತೆ. ಯಾವಾಗ ನೀವು ಹೊರಗಿನ ಜಗತ್ತಿನಲ್ಲಿ ಯಾವುದಾದ್ರೂ ಜ್ವಾಲೆಯನ್ನು ಅಥವಾ ಬಿಂದುವನ್ನು ನೋಡ್ತಾ ನೋಡ್ತಾ ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಆ ಬೆಳಕು ನಿಮ್ಮ ಮುಚ್ಚಿರೋ ಕಣ್ಣುಗಳ ಹಿಂದಿನ 2 ಹುಬ್ಬುಗಳ ಮಧ್ಯೆ ಹೊಳೆಯಲು ಶುರು ಮಾಡುತ್ತೆ. ಇದನ್ನು ವೈಜ್ಞಾನಿಕವಾಗಿ
ಪೈನಿಯಲ್ ಗ್ಲ್ಯಾಂಡ್ ಅಂತ ಹೇಳಲಾಗುತ್ತೆ. ಮತ್ತು ನಮ್ಮ ಪ್ರಾಚೀನ ವೇದ ಪುರಾಣಗಳು ಇದನ್ನು ಆಜ್ಞಾ ಚಕ್ರ ಇಲ್ಲ ಪರಮಾತ್ಮನ 3ನೇ ಕಣ್ಣು ಅಂತಲೂ ಹೇಳ್ತಾರೆ. ಯಾವಾಗ ಈ ಆಂತರಿಕ ತ್ರಾಟಕದಲ್ಲಿ ಮುಂದುವರಿತಿದ್ದಂತೆ ವ್ಯಕ್ತಿಯ ಮೆದುಳು ಕತ್ತಲೆ ಆಗಲು ಪ್ರಾರಂಭಿಸಿದ ಅನುಭವ ಆಗುತ್ತೆ. ಆಗ ಅದು ಮೆಲಟೋನಿಯನ್ ಮತ್ತು DMT ಎಂಬ ಹೆಸರಿನ ರಹಸ್ಯಮಯ ಕೆಮಿಕಲನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ರಾಸಾಯನಿಕಗಳು ದೇಹದ ಆಳವಾದ ರೀತಿ ಚಕ್ರದಲ್ಲಿ ಬಿಡುಗಡೆ ಆಗುತ್ತೆ. DMTಯನ್ನು ಸ್ಪಿರಿಟ್ ಮ್ಯಾಲಿಕ್ಯೂಲ್ ಅಂತಲೂ ಕರೀತಾರೆ. ಏಕೆಂದರೆ ನಮ್ಮ ಭಾವನೆ, ಕನಸು ಮತ್ತು ಗಹನ ಮನೋಸ್ಥಿತಿಗಳಲ್ಲಿ ಪಾತ್ರ ವಹಿಸುವ ಮೂಲಕ ಬಹುಮಾನ್ಯವಾಗಿದೆ. ಒಬ್ಬ ವ್ಯಕ್ತಿಗೆ ಸಮಯ ಮತ್ತು ಸ್ಥಳಗಳನ್ನೂ ಮೀರಿದ ವಿಷಯಗಳನ್ನು ನೋಡೋ ಶಕ್ತಿಯನ್ನು ನೀಡುತ್ತೆ. ಇದೇ ಅವಸ್ಥೆಯಲ್ಲಿ ವ್ಯಕ್ತಿ ಕಣ್ಣುಗಳನ್ನು ಮುಚ್ಚಿಯೂ ಕೂಡ ದೂರದಲ್ಲಿ ನಡೀತಾ ಇರೋ ಸನ್ನಿವೇಶಗಳನ್ನು ಸ್ಪಷ್ಟವಾಗಿ ಟೆಲಿವಿಷನ್ನಲ್ಲಿ ನೋಡ್ತಿರೋ ಹಾಗೆ ನೋಡಲು ಸಾಧ್ಯವಾಗುತ್ತದೆ. ಏನಿದೆಲ್ಲ ಕೇಳಿ ನಿಮಗೆ ಶಾಕ್ ಆಗ್ತಿದೆ ತಾನೇ? ನಿಮ್ಮದೇ ಮಸ್ತಿಷ್ಕದ ಒಳಗೆ ಸಂಪೂರ್ಣವಾಗಿ ಬ್ರಹ್ಮಾಂಡ ಅಡಗಿಕೊಂಡಿದೆ. ಇದ್ರ ಬಗ್ಗೆ ನೀವು ಎಂದಿಗೂ ತಿಳ್ಕೊಳ್ಳಲು ಸಹ ಅನುಮತಿನ ನೀಡ್ತಾ ಇಲ್ಲ. ಇವತ್ತಿನ ಈ ಗದ್ದಲದ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಬ್ಬರು ಒತ್ತಡ ಅತಿಯಾಗಿ ಯೋಚಿಸೋದು, ಖಿನ್ನತೆಯಿಂದ ಬಳಲ್ತಾ ಇರೋದು, ನಿದ್ರಾಹೀನತೆಯಿಂದ ಬಳಲ್ತಾ ಇರೋದು, ಇಲ್ಲಿನೇ ತ್ರಾಟಕ ಒಂದು ಜೀವ ನೀಡೋ ಸಂಜೀವಿನಿಗಿಂತ ಕಡಿಮೆ ಆಗಿರೋದಿಲ್ಲ. ಆಧುನಿಕ ವಿಜ್ಞಾನವು ಇದನ್ನು ಸಾಬೀತುಪಡಿಸಾಗಿದೆ. ಅಂದರೆ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಏನಿದೆ, ನಮ್ಮ ಗಮನದ ವ್ಯಾಪ್ತಿಯು ಗೋಲ್ಡ್ ಫಿಶ್ಗಿಂತನೂ ಕಡಿಮೆ ಆಗಿದೆ. ಜನಗಳು 1 ಮಿನಿಟ್ ಕೂಡ ಫೋನನ್ನು ಚೆಕ್ ಮಾಡ್ದಲೇ ಇರೋಕ್ಕಾಗೋದೇ ಇಲ್ಲ. ಅಂಥದ್ರಲ್ಲಿ ತ್ರಾಟಕ ನಿಮ್ಮ ಮಸ್ತಿಷ್ಕವನ್ನು ರಿವೈರ್ ಮಾಡುತ್ತೆ. ಆಲ್ಫಾ ಆ್ಯಂಡ್ ಥೀಟಾ ಬ್ರೈನ್ ವೇವ್ಸನ್ನು ಹೆಚ್ಚಿಗೆ ಮಾಡುತ್ತೆ. ಇದು ಆಳವಾದ ಶಾಂತಿ ಮತ್ತು ಆನಂದದ ಅಲೆಗಳನ್ನು ಹೆಚ್ಚಿಸುತ್ತೆ. ನಿಮಗೆಲ್ಲ ಒಂದು ಪ್ರಶ್ನೆ, ಏನು ನಿಮಗೂ ಬರೆಯುವಾಗ, ಓದುವಾಗ ಇಲ್ಲ ಆಫೀಸ್ ವರ್ಕ್ ಮಾಡುವಾಗ ಪದೇ ಪದೇ ಗಮನ ತಪ್ಪುತ್ತಾ ಇದೆಯಾ? ಮನಸ್ಸು ಚಂಚಲವಾಗ್ತಾ ಇದೆಯಾ? ಇಲ್ಲ ರಾತ್ರಿಯಲ್ಲಿ ಮಲಗುವಾಗ ವಿಚಾರಗಳ ಬಿರುಗಾಳಿ ನಿಮ್ಮನ್ನು ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ವಾ? ನಿಮ್ಮ ಸಮಸ್ಯೆ ಮತ್ತು ಆಲೋಚನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋ ಮೂಲಕ ಹಂಚಿಕೊಳ್ಳ್ರಿ. ಈ ಜ್ಞಾನಭರಿತ ವಿಡಿಯೋವನ್ನು ಮಾನಸಿಕವಾಗಿ ಶಾಂತಿಯ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿರಿ. ಬದಲಿಗೆ ನಾವುಗಳು ನಮ್ಮಲ್ಲಿ ಒಂದು ಆಳವಾದ ಆಧ್ಯಾತ್ಮಿಕ ಸಂಬಂಧವನ್ನು ಬೆಳೆಸ್ಕೊಳ್ಬಹುದು. ತ್ರಾಟಕದ ಈ ಜರ್ನಿ ಅಂದ್ಕೊಂಡಷ್ಟು ಸರಳ ಮತ್ತು ಸುಲಭ ಆಗಿಲ್ಲ. ಯಾವಾಗ ಸಾಧಕನು ಮಧ್ಯ ತ್ರಾಟಕದಿಂದ ಆಂತರಿಕ ತ್ರಾಟಕದ ಹತ್ತಿರ ಮುಂದುವರಿತಾ ಇರ್ತಾರೋ ಅವರ ಶರೀರದ ಒಳಗೆ ಊರ್ಜಾದ ಅಗಾಧ ಸ್ಫೋಟವಾಗುತ್ತದೆ. ನಿಮಗೆ ಕೆಲವೊಮ್ಮೆ ಬೆನ್ನು ಮೂಳೆಯಲ್ಲಿ ತೀವ್ರವಾದ ಶಾಖವನ್ನು ಅನುಭವಿಸಿದ್ದೀರಾ. ಕೆಲವೊಮ್ಮೆ ನಿಮ್ಮ ದೇಹವು ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿದೆ ಅಂತ ಭಾಸವಾಗುತ್ತೆ. ತುಂಬ ಸಲ ಈ ರೀತಿಯೂ ಅನಿಸುತ್ತೆ, ನಿಮ್ಮ ಹೊರತಾಗಿ ಆ ಕೋಣೆಯಲ್ಲಿ ಬೇರೆ ಯಾವುದೋ ಅದೃಶ್ಯ ಶಕ್ತಿ ಇದೆ. ಅದು ನಿಮ್ಮನ್ನು ನಿರಂತರವಾಗಿ ಗಮನಿಸ್ತಾ ಇದೆ. ಇದು ನಿಮ್ಮ ಮನಸ್ಸು ನಿಮ್ಮ ವಿರುದ್ಧ ದೊಡ್ಡ ಪಿತೂರಿಯನ್ನೇ ರೂಪಿಸ್ತಾ ಇರುತ್ತೆ. ಆ ಸಮಯ ಆಗಿರುತ್ತೆ ನಿಮ್ಮನ್ನು ಹೆದರಿಸಲು ತರಾವರಿಯ ಅಪಾಯಕಾರಿ ಅನಿಸೋಂಥ ಭ್ರಮೆಯನ್ನು ಹುಟ್ಟು ಹಾಕುತ್ತೆ. ಕೊನೆಗೆ ನಿಮ್ಮದೇ ಮನಸ್ಸು ನಿಮ್ಮನ್ನು ತ್ರಾಟಕದ ಆಳಕ್ಕೆ ಹೋಗದಂತೆ ತಡೆಯುತ್ತೆ. ನಿಮ್ಮ ಅವಚೇತನ ಮನಸ್ಸಿನಲ್ಲಿ ಕೂತ್ಕೊಂಡು ಬಿಟ್ಟಿರೋ ಅಂತಹ ಆ ಭಯ ಆದರೂ ಏನು? ಯಾವಾಗ ತ್ರಾಟಕ ಮಾಡ್ತಿರೋ ಆಗ ಶರೀರದಲ್ಲಿ ನೋವು ಶುರುವಾಗೋಕ್ಕೆ ಮತ್ತು ಕಣ್ಣುಗಳಿಂದ ನೀರು ಸುರಿಯೋಕ್ಕೆ ಪ್ರಾರಂಭಿಸಿದ್ರೆ ಆಗ ಏನು ಮಾಡಬೇಕು? ಏನು ಆ ಸಮಯದಲ್ಲಿ ನಿಲ್ಲಿಸ್ಬಿಡ್ಬೇಕಾ? ಅದೇ ಸರಿನಾ? ಇಲ್ಲ ಆ ನೋವನ್ನು ಮೀರಿ ನಮಗಾಗಿ ಬೇರೆ ಯಾವುದಾದ್ರೂ ಮಾಂತ್ರಿಕ ಜಗತ್ತು ಕಾಯ್ತಾ ಇದೆಯಾ? ತ್ರಾಟಕ ಮಾಡ್ತಿರೋ ಸಮಯದಲ್ಲಿ ಸಾಧಕನಿಗೆ ಭಯ ಪಡೋ ಅಂಥ ಅನುಭವವಾದರೆ ಶರೀರವು ಸ್ತಬ್ಧವಾಗಿದೆ ಅನಿಸುತ್ತೆ. ಸುತ್ತಮುತ್ತ ಇರೋ ಯಾವುದೋ ಅದೃಶ್ಯ ಶಕ್ತಿ ಇದೆ ಅಂತ ಅನಿಸುತ್ತೆ. ಅದೇನಾದರೂ ಭೂತನ ಪ್ರೇತನ ಅಂತ ಅನುಮಾನ ಪಡಬೇಡ್ರಿ. ಬದಲಿಗೆ ನಮ್ಮದೇ ಮನಸ್ಸಿನ ಒಂದು ಜಟಿಲ ಮನೋವಿಜ್ಞಾನದ ಆಟ. ಮನೋತಜ್ಞರಾದ ಸೈಮನ್ ಫ್ರಾಯ್ಡ್ ಮತ್ತು ಕಾರ್ಲ್ ಜಂಗ್ ಅವರ ಪ್ರಕಾರ ನಮ್ಮ ಮನಸ್ಸು ಯಾವಾಗಲೂ ನಮ್ಮ ಕಂಫರ್ಟ್ ಝೋನ್ ಅಂದರೆ ನಮ್ಮ ಸುರಕ್ಷಾ ಅವಸ್ಥೆಯನ್ನು ಹಾಗೆ ಇಟ್ಕೊಳ್ಳೋಕ್ಕೆ ಬಯಸುತ್ತೆ. ನಾವು ಈ ತ್ರಾಟಕದ ಮೂಲಕ ಆ ಸೀಮಾರೇಖೆಯನ್ನು ಅಳಿಸಿ ಹಾಕಲು ಪ್ರಯತ್ನಿಸ್ತೀವಿ ಮತ್ತು ಅಸೀಮಿತವಾಗಿರೋ ಊರ್ಜಾವನ್ನು ಎಚ್ಚರಿಸೋಕೆ ಪ್ರಯತ್ನ ಪಡ್ತೀವಿ. ಅಲ್ಲಿಗೆ ನಮ್ಮ ಅಹಂಕಾರವು ತನ್ನದೇ ಆದ ಅವನತಿಯ ಭಯವನ್ನು ಅನುಭವಿಸೋಕೆ ಪ್ರಾರಂಭಿಸುತ್ತೆ. ಅಂದರೆ ನಮ್ಮನ್ನು ಅಭ್ಯಾಸದಿಂದ ತಪ್ಪಿಸೋಕೆ ಭಯ, ಭ್ರಮೆ, ಗೊಂದಲ ಇಲ್ಲ ಅಂದರೆ ಶರೀರದಲ್ಲಿ ನೋವಿನ ಅನುಭವದ ತಂತ್ರಗಳನ್ನು ಬಳಸ್ಕೊಳ್ಳುತ್ತೆ. ಅದು ನಮ್ಮನ್ನು ಹೆದರಿಸುತ್ತೆ, ನಾವು ನಮ್ಮ ಕಣ್ಣುಗಳನ್ನು ಮಿಟುಕಿಸ್ಲಿ ಅಂತ. ಆ ರಹಸ್ಯವಾಗಿರೋ ನಿಗೂಢ ಪ್ರಪಂಚದಿಂದ ಹೊರಗೆ ಬಂದು ತನ್ನ ಸಾಮಾನ್ಯ ಜೀವನಕ್ಕೆ ಮರಳ್ತೀರಿ. ಆದರೆ ಯಾವ ಸಾಧಕರು ಈ ಭಯ, ಈ ನೋವಿನ ಗೊಂದಲಕ್ಕೊಳಗಾಗ್ದಲೇ ತನ್ನ ಮನಸ್ಸಿನ ಕುತಂತ್ರವನ್ನು ಅರ್ಥ ಮಾಡ್ಕೊಳ್ತಾರೋ ಆಗ ನಿಜವಾದ ಯೋಧನ ರೀತಿ ತನ್ನ ದೃಷ್ಟಿಯನ್ನು ಒಂದೇ ಕಡೆ ಒಂದೇ ಜಾಗದಲ್ಲಿ ಇಟ್ಕೊಳ್ತಾರೆ. ಈ ಮಾಯಾಜಾಲವನ್ನು ಒಡೆದಾಕಿ
ಈ ಭ್ರಮೆಯನ್ನು ಮುರಿಯುವ ಮೂಲಕ ನೀವು ಪ್ರಜ್ಞೆಯ ಅತ್ಯುನ್ನತ ಮಟ್ಟವನ್ನು ತಲುಪಬಹುದು. ಈಗ ಸವಾಲು ಬರೋದೇನೆಂದರೆ, ತ್ರಾಟಕ ಮಾಡುವಾಗ ಕಣ್ಣುಗಳಿಂದ ನೀರು ಹರಿಯುತ್ತಿದ್ದಾಗ ನಾವು ಏನು ಮಾಡಬೇಕು? ನಮ್ಮ ಪ್ರಾಚೀನ ಹಠಯೋಗದ ಗ್ರಂಥಗಳಲ್ಲಿ ಅಂದರೆ ಹಠಯೋಗ ಪ್ರದೀಪಕದಲ್ಲಿ ತ್ರಾಟಕದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ತ್ರಾಟಕದ ಅಭ್ಯಾಸವನ್ನು ಎಲ್ಲಿವರೆಗೂ ಮಾಡಬೇಕಂದ್ರೆ ನಮ್ಮ ಕಣ್ಣುಗಳಲ್ಲಿ ನೀರು ಬರುವವರೆಗೂ. ಕಣ್ಣೀರು ಕೇವಲ ಉಪ್ಪಾಗಿರೋ ನೀರು ಮಾತ್ರ ಆಗಿರೋದಿಲ್ಲ, ಬದಲಿಗೆ ವರ್ಷಾನುಗಟ್ಲೆಯಿಂದ ನಮ್ಮಲ್ಲಿ ಹೂತು ಹೋಗಿರೋ ನಕಾರಾತ್ಮಕತೆಗಳು, ಒತ್ತಡ ಮತ್ತು ಮಾನಸಿಕ ಕೊಳೆ ಹೊರಗೆ ಬರೋದಾಗಿರುತ್ತೆ. ಯಾವಾಗ ನೀವು ದೀಪದ ಜ್ವಾಲೆಯನ್ನು ಗಮನದಿಂದ ದೃಷ್ಟಿ ಇಟ್ಟು ನೋಡ್ತಿರೋ, ನಿಮ್ಮ ಕಣ್ಣುಗಳಿಂದ ನೀರು ಹೊರಬರುತ್ತೆ. ವೈಜ್ಞಾನಿಕವಾಗಿ ಹೇಳೋದಾದರೆ ಇದು ನಿಮ್ಮ ಕಣ್ಣುಗಳ ಲ್ಯಾಕ್ರಿಮಲ್ ಗ್ರಂಥಿಗಳ ಶುದ್ಧೀಕರಣವಾಗಿದೆ. ಆದರೆ ಆಧ್ಯಾತ್ಮಿಕವಾಗಿ ಹೇಳೋದಾದರೆ ಇದು ನಿಮ್ಮ ಆತ್ಮ ಶುದ್ಧೀಕರಣ ಆಗಿರುತ್ತೆ. ಈ ಕಣ್ಣೀರಿನ ಜೊತೆ ನಿಮ್ಮ ಎಲ್ಲ ದುಃಖ, ಡಿಪ್ರೆಷನ್ ಮತ್ತು ಮಾನಸಿಕ ಅಶುದ್ಧತೆಗಳು ಹೊರಗೆ ಬರ್ತಾ ಇರುತ್ತೆ. ಆದರೆ ಇಲ್ಲಿನೇ ಬಹಳ ಮಹತ್ವಪೂರ್ಣವಾಗಿರೋ ಎಚ್ಚರಿಕೆಯೂ ಇದೆ. ಹೇಗೆ ಕಣ್ಣೀರು ಸುರಿಯುತ್ತಾ ಇರುತ್ತೋ ಆಗ ಬಲವಂತದಿಂದ ಕಣ್ಣುಗಳನ್ನು ತೆರೆದುಕೊಂಡಿರಬಾರ್ದು. ತಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ಬೇಕಾಗತ್ತೆ. ಈ ಹೊರಗಿನ ಜ್ವಾಲೆಯನ್ನು ಮುಚ್ಚಿರುವ ಕಣ್ಣುಗಳಿಂದ ನಿಮ್ಮ ಎರಡೂ ಹುಬ್ಬುಗಳ ಮಧ್ಯೆ ನೋಡೋ ಪ್ರಯತ್ನ ಮಾಡಬೇಕಾಗಿದೆ. ಇದೇ ಆ ಕ್ಷಣ ಆಗಿರುತ್ತೆ. ಬಾಹ್ಯ ತ್ರಾಟಕದಿಂದ ಆಂತರಿಕ ತ್ರಾಟಕದತ್ತ ಹೋಗುತ್ತೆ. ನಿಮ್ಮ ಮಲಗಿರೋ ಆಜ್ಞಾ ಚಕ್ರದಲ್ಲಿನ ಶಕ್ತಿ ಎಚ್ಚರವಾಗೋಕ್ಕೆ ಪ್ರಾರಂಭಿಸುತ್ತೆ. ತ್ರಾಟಕ ಕೇವಲ ಒಂದು ಅಭ್ಯಾಸ ಮಾತ್ರ ಆಗಿರೋದಿಲ್ಲ, ಬದಲಿಗೆ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸೋ ಬಹಳ ದೊಡ್ಡ ವೈಜ್ಞಾನಿಕ ಮತ್ತು ದಾರ್ಶನಿಕತೆಯ ಕೀಲಿಕೈ ಆಗಿದೆ. ಇನ್ನು ನಾವು ಇದರಿಂದ ಶರೀರಕ್ಕೆ ಆಗುವಂಥ ಉಪಯೋಗಗಳ ಬಗ್ಗೆ ಮಾತನಾಡೋಣ. ಇದು ನಮ್ಮ ಕಣ್ಣುಗಳ ಸ್ನಾಯುಗಳನ್ನು ತುಂಬ ಬಲಪಡಿಸುತ್ತೆ. ಹೇಳೋದಾದರೆ ನಿಮ್ಮ ಗ್ಲಾಸ್ಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಆಗಿಸುತ್ತೆ. ಆದರೂ ಕೂಡ ನೀವು ಡಾಕ್ಟರ್ನ ಸಲಹೆಯಿಂದ ಈ ಅಭ್ಯಾಸ ಮಾಡೋದು ಮುಖ್ಯವಾಗುತ್ತೆ. ಮಾನಸಿಕವಾಗಿ ಇದು ಎಷ್ಟೊಂದು ಸ್ಥಿರತೆ ಮತ್ತು ಶಾಂತತೆಯನ್ನು ಪಡಿಸುತ್ತೆ ಅಂದರೆ, ಇನ್ನೂ ನಿಮಗೆ ಯಾವುದೇ ಹೊರಗಿನ ತೊಂದರೆಗಳು, ದುಃಖ, ಭಯ, ಕೋಪ ಯಾವುದು ನಿಮ್ಮನ್ನು ಅಲುಗಾಡಿಸಲು ಆಗೋದಿಲ್ಲ. ದಾರ್ಶನಿಕವಾಗಿ ತ್ರಾಟಕ ನಿಮಗೆ ಏನನ್ನು ಕಲಿಸುತ್ತೆ ಅಂದರೆ, ಸಂಪೂರ್ಣವಾಗಿ ಪ್ರಪಂಚ ಒಂದು ಕ್ರಿಯಾತ್ಮಕ ಭ್ರಮೆ ಅಂತ ಕಲಿಸುತ್ತೆ. ಜಗತ್ತು ನಿರಂತರವಾಗಿ ಬದಲಾಗ್ತಾ ಇರೋ ಒಂದು ಕ್ರಿಯಾತ್ಮಕ ಭ್ರಮೆ. ಆದರೆ ನಿಮ್ಮೊಳಗೆ ಒಂದು ಬಿಂದು ಅಡಗಿದೆ, ಯಾವಾಗಲೂ ಸ್ಥಿರವಾಗಿರೋ ಒಂದು ಜ್ವಾಲೆ, ಮತ್ತು ಇದೇ ನಿಮ್ಮ ನಿಜವಾದ ಅಸ್ತಿತ್ವ ಆಗಿದೆ. ನೀವು ತ್ರಾಟಕದ ಬಗ್ಗೆ ಇನ್ನೂ ಏನನ್ನು ತಿಳಿದುಕೊಳ್ಬೇಕು ಅಂತ ಅಂತಿದ್ದೀರಾ? ನಿಮಗೇನಾದರೂ ಧ್ಯಾನ ಮಾಡುವಾಗ ಈ ರೀತಿಯ ಅನುಭವ ಆಗಿದೆಯಾ? ನೀವೇನಾದರೂ ಅಲ್ಲಿ ಪ್ರಕಾಶಮಾನವಾದ ಬೆಳಕನ್ನು ನೋಡಿದ್ದೀರಾ? ಇಲ್ಲ ಆಳವಾದ ಶಾಂತಿಯನ್ನು ಅನುಭವ ಮಾಡಿದ್ದೀರಾ? ಖಂಡಿತ ನಿಮ್ಮ ವಿಚಾರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ. ಯಾಕಂದರೆ ನಿಮ್ಮ ಅನುಭವ ಇನ್ನೊಬ್ಬರಿಗೆ ಪ್ರೇರಣಾದಾಯಕ ಆಗಿರಬಹುದು. ನಮ್ಮ ಈ ಆಧ್ಯಾತ್ಮಿಕ ಪ್ರಯಾಣವನ್ನು ಇನ್ನೂ ಬಲಪಡಿಸಬಹುದು. ಈ ಮೊದಲನೇ ಭಾಗದಲ್ಲಿ ತ್ರಾಟಕದ ಅನಂತ ಶಕ್ತಿಗಳು, ಅದರ ಪ್ರಕಾರಗಳು ಮತ್ತು ಅದರ ಅದ್ಭುತಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಇದರ ಪ್ರಯೋಜನಗಳು, ಅದರ ಹಿಂದಿನ ಆಳವಾದ ವೈಜ್ಞಾನಿಕ ಮತ್ತು ಮಾನಸಿಕ ರಹಸ್ಯಗಳನ್ನು ವಿವರವಾಗಿ ವಿವರಿಸಲಾಗಿದೆ. ನೀವು ಹೇಗೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಸರಳ ಪ್ರಕ್ರಿಯೆಯು ನಮ್ಮ ಮೆದುಳಿನ ಪೈನಿಯಲ್ ಗ್ರಂಥಿಯನ್ನು ಸಕ್ರಿಯಗೊಳಿಸುತ್ತೆ ಮತ್ತು ನಮ್ಮನ್ನು ಸೂಪರ್ ಹ್ಯೂಮನನ್ನಾಗಿ ಮಾಡುತ್ತೆ, ಮತ್ತು ಹೇಗೆ ಯಾವುದೇ ಮಾರ್ಗದರ್ಶನ ಇಲ್ಲದಲ್ಲೇ ಒಂದು ಅಪಾಯಕಾರಿ ಅಂತಲೂ ಗೊತ್ತುಪಡಿಸುತ್ತೆ. ಆದರೆ ಇದು ಒಂದು ಪ್ರಾರಂಭ ಮಾತ್ರ, ಒಂದು ಟ್ರೇಲರ್ ಅಷ್ಟೇ. ವಿಶಾಲ ಮತ್ತು ರಹಸ್ಯಮಯವಾಗಿರೋ ಪ್ರಪಂಚದ ಒಂದು ಟ್ರೇಲರ್. ನೀವು ಪ್ರವೇಶಿಸಲಿರೋ ವಿಶಾಲ ಮತ್ತು ನಿಗೂಢ ಜಗತ್ತಿನ ಟ್ರೇಲರ್ ಅಷ್ಟೇ. ನಿಜವಾದ ಅಭ್ಯಾಸ, ನಿಜವಾದ ರಹಸ್ಯ ಇನ್ನೂ ಉಳಿದುಕೊಂಡಿದೆ. ನೀವೇನಾದರೂ ಗೊತ್ತು ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದರೆ, ನಿಮ್ಮ ಮನೆಯಲ್ಲಿ ಶಾಂತವಾಗಿರೋ ಕೋಣೆಯಲ್ಲಿ ಒಂದು ದೀಪವನ್ನು ಹಚ್ಚಿ ತ್ರಾಟಕದ ಪ್ರಾರಂಭ ಸರಿಯಾದ ಸುರಕ್ಷತೆಯ ರೀತಿಯಲ್ಲಿ ಹೇಗೆ ಮಾಡೋದು ಅಂತ, ಅದು ಕೂಡ ಒಬ್ಬ ನಿಜವಾದ ಗುರುವಿನ ಮಾರ್ಗದರ್ಶನದ ರೀತಿ ಹಂತ ಹಂತವಾಗಿ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಬೇಕಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನಾವು ದೀಪದ ತ್ರಾಟಕದ ಬಗ್ಗೆ ಚರ್ಚೆ ಮಾಡೋಣ. ಅದು ಕೂಡ ಬಹಳ ಆಳವಾದ ಮತ್ತು ಪ್ರಾಕ್ಟಿಕಲ್ ಸೀರೀಸ್ನಿಂದ ಪ್ರಾರಂಭ ಮಾಡೋಣ. ಅದರಲ್ಲಿ ಗುರುಗಳು ತಿಳಿಸ್ಕೊಡ್ತಾರೆ ದೀಪ ಹೇಗಿರಬೇಕು, ಜ್ವಾಲೆಯ ಎತ್ತರ ಎಷ್ಟಿರಬೇಕು, ಕುಳಿತುಕೊಳ್ಳೋ ಸರಿಯಾದ ವಿಧಾನ ಯಾವುದು. ಎಲ್ಲದಕ್ಕಿಂತ ಮಹತ್ವಪೂರ್ಣ ಆಗಿರೋದು ನಿಮ್ಮ ಚಂಚಲವಾಗಿರೋ ಮನಸ್ಸನ್ನು ಹೇಗೆ ನಿಲ್ಲಿಸೋದು. ನಿಮ್ಮನ್ನು ಪದೇ ಪದೇ ಚಂಚಲ ಆಗಿಸೋ ಪ್ರಯತ್ನ ಮಾಡ್ತಾ ಇರುತ್ತೆ. ನೀವು ತಿಳ್ಕೊಳ್ತೀರಾ ಸರಿಯಾದ ಅಭ್ಯಾಸದ ಮೂಲಕ ಶರೀರದಲ್ಲಿ ಹೇಗೆ ರಹಸ್ಯವಾಗಿರೋ ಅನುಭವ ಆಗುತ್ತೆ, ಮತ್ತು ಏನಾದರೂ ತಪ್ಪಾದ ಅನುಭವ ಆಗಿದ್ದರೆ ಅದನ್ನು ಗುರುತಿಸೋದು ಹೇಗೆ. ಇನ್ನೂ ತಯಾರಾಗಿಬಿಡ್ರಿ. ಎಂಥ ಜರ್ನಿ ಅಂದರೆ ನಿಮ್ಮ ದೃಷ್ಟಿಕೋನವನ್ನು ಮತ್ತು ನಿಮ್ಮ ಸಂಪೂರ್ಣ ಜೀವನವನ್ನು ಬದಲು ಮಾಡಿಬಿಡುತ್ತೆ. ನೀವೇನಾದರೂ ಈ ನಿಗೂಢ ರಹಸ್ಯವಾಗಿರೋ ಪ್ರಯಾಣದಲ್ಲಿ ನಮ್ಮ ಜೊತೆ ನಡೆಯೋಕ್ಕೆ ಸಿದ್ಧವಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ನಾನು ತಯಾರಿದ್ದೇನೆ ಅಂತ ಕಮೆಂಟ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ಪಾರ್ಟ್ನೊಂದಿಗೆ.
ಅಲ್ಲಿ ನಾವು ದೀಪದ ಜ್ವಾಲೆ ಅದರ ರಹಸ್ಯವನ್ನು ಅಂದರೆ ನಿಮ್ಮೊಳಗಿನ ಕತ್ತಲೆಯನ್ನು ಹೋಗಲಾಡಿಸೋಕೆ ಸಹಾಯ ಮಾಡುವ ದೀಪದ ಜ್ವಾಲೆಯ ರಹಸ್ಯವನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.